ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಆದಿಯಾಗಿ 17 ಆರೋಪಿಗಳ ಬಂಧನ ಆಗಿದೆ. ಮತ್ತೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಯಿತು. ನಿನ್ನೆ ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಬಟ್ ಇಲ್ಲಿ ತನಕ ತನಿಖೆ ಯಾವ ರೀತಿ ಸಾಗಿದೆ, ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನು, ಈ ತನಿಖೆಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೆ ಮೂವರಿಗೆ ನೋಟಿಸ್ ಇಶ್ಯೂ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಮಾಜಿ ಉಪಮೇಯರ್ ಮೋಹನ್ ರಾಜ್ಗೆ ನೋಟಿಸ್ ಇಶ್ಯೂ ಆಗಿದೆ. ಎರಡೆರಡು ಬಾರಿ ನೋಟಿಸ್ ಇಶ್ಯೂ ಆದ್ರೂ ಕೂಡ ಇಲ್ಲಿ ತನಕ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಬಸವೇಶ್ವರ ನಗರ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಮಾಜಿ ಉಪಮೇಯರ್ಗೆ ನೋಟಿಸ್ ನೀಡಿದ್ರು ಕೂಡ ವಿಚಾರಣೆಗೆ ಇಲ್ಲಿ ತನಕ ಹಾಜರಾಗಿಲ್ಲ. ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಮೋಹನ್ ರಾಜ್ ಹೆಸರು ಹೇಗೆ ಈ ತನಿಖೆಯಲ್ಲಿ ತಳುಕು ಹಾಕಿಕೊಂಡಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಳುಕು ಹಾಕಿಕೊಂಡಿದೆ ಅಂದ್ರೆ 70 ಲಕ್ಷ ಹಣದ ಮೂಲ ಬೆನ್ನಹತ್ತಿರುವ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಅಂದ್ರೆ ಮೋಹನ್ ರಾಜ್ ಹೆಸರು. ಕಾರಣ ನಟ ದರ್ಶನ್ ಅವರೇ ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲಿಂದ ಬಂತು ಸ್ವಾಮಿ ನಿಮ್ಮ ಹತ್ರ ಹಣ, ಯಾರು ಕೊಟ್ಟಿದ್ರು, ಎಲ್ಲಿಂದ ಬಂತು ಅನ್ನುವಂತಹ ಪ್ರಶ್ನೆಗೆ ನಟ ದರ್ಶನ್ ಅವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರಂತೆ ವಿಚಾರಣೆಯ ಸಂದರ್ಭದಲ್ಲಿ. ಮೋಹನ್ ರಾಜ್ ಅವರೇ ನನಗೆ ದುಡ್ಡು ಕೊಟ್ಟಿದ್ದಾರೆ ಅಂತ. ಹಾಗಾಗಿ ಆ ಮೋಹನ್ ರಾಜ್ ಅವರನ್ನ ಕರೆದು ವಿಚಾರಣೆಗೆ ಒಳಪಡಿಸಲೇಬೇಕಾದಂತಹ ಅನಿವಾರ್ಯತೆ. ಮೋಹನ್ ರಾಜ್ಗೆ ಮೊದಲ ಬಾರಿ ನೋಟಿಸ್ ಕೊಟ್ಟಿದ್ರು, ಇಲ್ಲಿ ತನಕ ವಿಚಾರಣೆಗೆ ಹಾಜರಾಗಿಲ್ಲ. ಈಗ ಎರಡನೇ ಬಾರಿ ನೋಟಿಸ್ ಇಶ್ಯೂ ಆಗಿದೆ. ಬಟ್ ಈಗಲಾದ್ರೂ ವಿಚಾರಣೆಗೆ ಬರ್ತಾರಾ, ಎಲ್ಲಿದ್ದಾರೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಒಂದು ಕಡೆ 70 ಲಕ್ಷ ಹಣ ಎಲ್ಲಿಂದ ಬಂತು, ಯಾರು ಕೊಟ್ರು ಅನ್ನುವಂತಹ ಪ್ರಶ್ನೆಗೆ ಮೋಹನ್ ರಾಜ್ ಅನ್ನುವಂತ ಉತ್ತರ ಸಿಕ್ತು. ಬಟ್ ಮೋಹನ್ ರಾಜ್ ಎಲ್ಲಿದ್ದಾನೆ, ಆತನಿಗೆ ನೋಟಿಸ್ ಕೊಡಲಾಗಿದೆ, ವಿಚಾರಣೆ ಕೂಡ ನಡೆಸೋದಕ್ಕೆ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಬಟ್ ಅವ್ರು ಬರ್ತಾರಾ ಅನ್ನೋದು ಪ್ರಶ್ನೆ. ಮತ್ತೊಬ್ಬರಿಗೆ ನೋಟಿಸ್ ಇಶ್ಯೂ ಆಗಿದೆ, ಅದು ಪವಿತ್ರ ಗೌಡ ಅವರ ಆಪ್ತ ಸ್ನೇಹಿತೆ ಸಮತಾಗೂ ಕೂಡ ನೋಟಿಸ್ ಇಶ್ಯೂ ಆಗಿದೆ. ಆರೋಪಿ ಓರ್ವನಿಗೆ ಹಣ ಸಹಾಯ ಮಾಡಿರುವ ಗಂಭೀರ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಸಮತಾಗೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ನೀವು ಬಂದು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಒಬ್ಬ ಪ್ರಭಾವಿ ಶಾಸಕ ಕಾರು ಚಾಲಕನಿಗೂ ಕೂಡ ನೋಟಿಸ್ ಇಶ್ಯೂ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಕಾರ್ತಿಕ್ ಪುರೋಹಿತ್ ನೋಟಿಸ್ ಇಶ್ಯೂ ಆಗಿದೆ. ಬಟ್ ಈ ಪ್ರಕರಣ ಎಲ್ಲ ಬೆಳಕಿಗೆ ಬರ್ತಾ ಇದ್ದಂತೆ ಆತ ತಲೆಮರೆಸ್ಕೊಂಡಿದ್ದಾನೆ. ಯಾಕೆ ಅನ್ನೋದು ಪ್ರಶ್ನೆ. ಈಗ ಬಂದು ವಿಚಾರಣೆಗೆ ಸಹಕಾರ ಕೊಟ್ಟು ಇವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡ್ರೆ ಮಾತ್ರ ಈ ಪ್ರಕರಣದಲ್ಲಿ ಆದಷ್ಟು ಬೇಗ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿಗೆ ನಟ ದರ್ಶನ್ ಅವರ ಭವಿಷ್ಯ ಕೂಡ ನಿರ್ಧಾರ ಆಗ್ಬಿಡುತ್ತೆ. ಹೀಗೆ ಒಬ್ಬೊಬ್ಬರೇ ತಲೆಮರೆಸ್ಕೊಂಡ್ಬಿಟ್ರೆ, ವಿಚಾರಣೆಗೆ ಸಹಕಾರ ಕೊಡದೆ ಹೋದ್ರೆ ಹಣದ ಮೂಲ ಪತ್ತೆ ಆಗೋ ತನಕ ಕೂಡ ಪೊಲೀಸರ ತನಿಖೆ ಮುಕ್ತಾಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ತನಕ 80 ಲಕ್ಷಕ್ಕೂ ಹೆಚ್ಚು ಹಣವನ್ನ ಸೀಸ್ ಮಾಡಿದ್ದಾರೆ. ದರ್ಶನ್ ಮನೆಯಲ್ಲಿ 35 ಲಕ್ಷ, ಬೇರೆ ಬೇರೆ ಆರೋಪಿಗಳಲ್ಲಿ 5 ಲಕ್ಷ ಅವರ ಮನೆಗಳಲ್ಲಿ ಪತ್ತೆಯಾಗಿದೆ. ಇವನ್ ಪವಿತ್ರ ಗೌಡ ಅವರ ನಿವಾಸದಲ್ಲಿ 5 ಲಕ್ಷ, ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ 5 ಲಕ್ಷ, ಹೀಗೆ ಬೇರೆ ಬೇರೆ ಕಡೆ 80 ಲಕ್ಷಕ್ಕೂ ಹೆಚ್ಚು ಹಣವನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು ಇಲ್ಲಿ ತನಕ. ಹಾಗಾಗಿ ಹಣದ ಮೂಲ ಏನು, ಯಾರು ಕೊಟ್ರು, ಹೇಗೆ ಕೊಟ್ರು, ಯಾವ ಕಾರಣಕ್ಕೆ ಕೊಟ್ರು, ಇದು ಪ್ರಶ್ನೆ ಆಗಿದೆ. ಈ ಕುರಿತಂತೆ ವಿಚಾರಣೆ ನಡಿಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಈಗ ಹಣದ ಮೂಲ ಪತ್ತೆನೇ ಪೊಲೀಸರಿಗೆ ಸವಾಲಾದಂತೆ ಕಾಣಿಸ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಕಾರಣ ಇಲ್ಲಿ ತನಕ 80 ಲಕ್ಷಕ್ಕೂ ಹೆಚ್ಚು ಹಣ ಸೀಸ್ ಆಗಿರೋದು. ಮೋಹನ್ ರಾಜ್ ಎಲ್ಲಿದ್ದಾನೆ ಗೊತ್ತಿಲ್ಲ, ಆತ ತಲೆಮರೆಸ್ಕೊಂಡಿದ್ದಾನೆ. ಎರಡೆರಡು ಬಾರಿ ನೋಟಿಸ್ ನೀಡಲಾಯಿತು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆ, ಹಣದ ಮೂಲ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಈ ಪ್ರಕರಣದಲ್ಲಿ? ಖಂಡಿತವಾಗ್ಲೂ ಶ್ರುತಿ, ಏನಂದರೆ ಈ ಒಂದು ಪ್ರಕರಣ ಶುರುವಾದಾಗಲೇ, ಅಂದರೆ ಯಾವಾಗ ಇಲ್ಲಿ ತನಿಖೆ ಶುರು ಆಗುತ್ತೋ ಆಗಲೇ ಏನು ದರ್ಶನ್ ಅವರೇ ಹೇಳಿಕೆಯನ್ನು ಕೊಡ್ತಾರೆ, ನಾನು 3 ಜನಕ್ಕೂ ಕೂಡ 5 ಲಕ್ಷ ಹಣವನ್ನು ಕೊಟ್ಟಿದ್ದೆ ಅಂತೇಳಿ. ಯಾಕೆ ಅಂತಂದರೆ ಅವ್ರು ಹೋಗಿ ಇಲ್ಲಿ ಹಣದ ವಿಚಾರವಾಗಿ ರೇಣುಕಾಸ್ವಾಮಿ ಕೊಲೆ ಮಾಡಿದ್ದು ನಾವು ಅಂಥೇಳಿ ಒಪ್ಕೊಳ್ಳೋದಕ್ಕೋಸ್ಕರ 30 ಲಕ್ಷಕ್ಕೆ ಡೀಲ್ ಆಗುತ್ತೆ. ಅದು 15 ಲಕ್ಷ ಅಡ್ವಾನ್ಸ್ ಕೂಡ ಆಗುತ್ತೆ, ಅಂದರೆ ತಲೆಗೆ 5 ಲಕ್ಷ ರೀತಿಯಲ್ಲಿ. ಸೊ ಆ ಸಂದರ್ಭದಿಂದನೂ ಕೂಡ ಹಣ ಜಾಸ್ತಿ ಓಡಾಟ ಆಡಿದೆ ಅಂತ ಹೇಳಿ ಇಲ್ಲೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಆನಂತರ ತನಿಖೆ ಹೋದಂಥ ಸಂದರ್ಭದಲ್ಲಿ ದಿನ ಕಳೆದಂತೆ ಇಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಪೊಲೀಸರು ಕೂಡ ಸೀಸ್ ಮಾಡ್ತಾರೆ. ಮಹಾಜರ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಏನು ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ
ಪೊಲೀಸ್ ಅಧಿಕಾರಿಗಳು ಕೂಡ ವಶಕ್ಕೆ ಪಡ್ಕೊತಾರೆ. ಆ ನಂತರ ಹಣದ ಮೂಲದ ಪ್ರಕಾರ ಹೋಗ್ತಾ ಹೋದಾಗ ಎಲ್ಲೂ ಕೂಡ ಇಲ್ಲಿ ಹಣದ ಮೂಲ ಕೂಡ ಸಿಗ್ತಾ ಹೋಗೋದಿಲ್ಲ, ಪ್ರಾಪರ್ ಆದಂಥ ಎವಿಡೆನ್ಸ್ಗಳು ಕೂಡ ಸಿಗ್ತಾ ಹೋಗಲ್ಲ. ಆ ನಂತರದಲ್ಲಿ ಏನು ಯಾರು ಈ ಹಣವನ್ನು ಕೊಟ್ಟರು ಅಂತ ಕೇಳಿದಂಥ ಸಂದರ್ಭದಲ್ಲಿ ಮೋಹನ್ ರಾಜ್ ಅವರ ಹೆಸರು ಇಲ್ಲಿ ಪ್ರಮುಖವಾಗಿ ಕೇಳಿಬಂದಿರುವಂಥದ್ದು. ಅಂದರೆ ಬಹುತೇಕವಾಗಿ ದರ್ಶನ್ ಅವರ ಹಣ ಇತ್ತು, ಜೊತೆಗೆ ಇಲ್ಲಿ ಮೋಹನ್ ರಾಜ್ ಕೂಡ ಸ್ವಲ್ಪ ಹಣದ ಸಹಾಯ ಮಾಡಿದ್ದಾರೆ ಅಂತೇಳಿ. ಸೊ ಹೀಗಾಗಿ ಮೋಹನ್ ರಾಜ್ಗೆ ಮೊದಲೇ ಕೊಲೆ ಬಗ್ಗೆ ಗೊತ್ತಿತ್ತಾ ಅಥವಾ ಮೋಹನ್ ರಾಜ್ಗೆ ಆ ಹಲ್ಲೆ ಬಗ್ಗೆ ಗೊತ್ತಿತ್ತಾ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳು ಕೂಡ ಪೊಲೀಸರಿಗೆ ಬೇಕಾಗಿದೆ. ಸೊ ಹೀಗಾಗಿ ಅವ್ರಿಗೂ ಕೂಡ 2ನೇ ಬಾರಿ ಈಗಾಗಲೇ ನೋಟಿಸನ್ನು ಕೂಡ ಕೊಟ್ಟು ಅವರನ್ನು ಕೂಡ ವಿಚಾರಣೆಗೂ ಕೂಡ ಬರಕ್ಕೆ ಹೇಳಿರುವಂಥದ್ದು. ಇನ್ನೊಂದು ಸಮತ ಏನು ಪವಿತ್ರ ಗೌಡ ಅವರ ಆಪ್ತೆ ಅಂತ ಹೇಳಿ ಈಗಾಗಲೇ ಹೇಳಲಾಗ್ತಿರುವಂಥದ್ದು, ಅವರು ಕೂಡ ಮೊನ್ನೆ ತಾನೇ ಈಗ ಪರಪ್ನ ಅಗ್ರಹಾರಕ್ಕೂ ಕೂಡ ಹೋಗಿ ಅಲ್ಲೂ ಕೂಡ ಪವಿತ್ರ ಗೌಡ ಅವರನ್ನು ಭೇಟಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ನಂತರ ಯಾರು ಇವರು ಅನ್ನೋ ಒಂದು ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು. ಸೊ ಹೀಗಾಗಿ ಅವ್ರಿಗೂ ಕೂಡ ಈಗಾಗಲೇ ನೋಟಿಸನ್ನು ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಶಾಸಕರ ಕಾರು ಚಾಲಕ ಇದ್ದಾನೆ ಅಂತ ಹೇಳಿ ಗೊತ್ತಾಗಿದೆ. ಏನಾದ್ರು ಶಾಸಕರೇ ಇಲ್ಲಿ ಕಾರು ಚಾಲಕನಿಗೆ ಹಣವನ್ನು ಕೊಟ್ಟು ಕಳಿಸಿದ್ರಾ ಅನ್ನೋ ಒಂದು ವಿಚಾರಗಳು ಕೂಡ ಇರುವಂಥದ್ದು. ಆದರೆ ಇಲ್ಲಿ ಸ್ಪಷ್ಟವಾದ ಮಾಹಿತಿನೂ ಇಲ್ಲ. ಸೊ ಹೀಗಾಗಿ 3 ಜನರಿಗೂ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿ ಅವರವರ ಉತ್ತರವನ್ನು ಮತ್ತೆ ತನಿಖೆಯ ದೃಷ್ಟಿಯಿಂದ ಅವರು ಹೇಳಿಕೆಯನ್ನ ದಾಖಲು ಮಾಡಬೇಕಾಗತ್ತೆ. ಸೊ ಹೀಗಾಗಿ 3 ಜನಕ್ಕೂ ಕೂಡ ವಾಪಸ್ ಬರ್ತೀವಿ, ಮತ್ತಷ್ಟು ಮಾಹಿತಿ ಪಡೆದುಕೊಳ್ತೀವಿ, ಹಾಗೆ ಸಂಪರ್ಕದಲ್ಲೇ ಇರಿ. ರೌಡಿ ಶೀಟರ್ಗಳ ಫ್ಯಾನ್ ಪೇಜ್ಗಳ ಮೇಲೆ ಇದೀಗ ಖಾಕಿ ಹದ್ದಿನ ಕಣ್ಣನ್ನ ಇಟ್ಟಿರುವಂತದ್ದು. ಯಾರ್ಯಾರು ಫ್ಯಾನ್ ಪೇಜ್ ಖಾತೆಗಳನ್ನ ಓಪನ್ ಮಾಡ್ಕೊಂಡಿದ್ದಾರೋ ಅವರಿಗೆ ಆ ಎಲ್ಲ ಫ್ಯಾನ್ ಪೇಜ್ಗಳನ್ನ ಕ್ಲೋಸ್ ಮಾಡೋದಕ್ಕೆ ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ರೌಡಿ ಶೀಟರ್ಗಳ ಹೆಸರನ್ನ ಬಳಸ್ಕೊಂಡು ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಆಗಿದ್ದಾವೆ. ರೌಡಿಗಳಿಗೆ ಎನ್ ಬಾಸ್, ಎಸ್ ಬಾಸ್, ಸಿ ಬಾಸ್ ಅಂತ ಪೇಜ್ಗಳನ್ನ ಕೂಡ ಕ್ರಿಯೇಟ್ ಮಾಡಲಾಗಿದೆ. ಬಿಲ್ಡಪ್ ಕೊಟ್ಟು ಪೋಸ್ಟ್ ಮಾಡುವಂತಹ ರೌಡಿ ಶೀಟರ್ ಸಹಚರರು ರೌಡಿ ಶೀಟರ್ಗಳ ಫ್ಯಾನ್ ಪೇಜ್ಗಳ ಕಡಿವಾಣಕ್ಕೆ ಸಿಸಿಬಿ ಪ್ಲಾನ್ ಕೂಡ ಮಾಡಿಕೊಂಡಿದೆ. ಇಂತಹ ಪೇಜ್ಗಳಿಂದಾಗಿ ರೌಡಿಸಂನತ್ತ ಯುವಕರು ಆಕರ್ಷಿತರಾಗ್ತಾ ಇದ್ದಾರೆ. ರೌಡಿ ಶೀಟರ್ ಫ್ಯಾನ್ ಪೇಜ್ಗಳಿಗೆ ನೆಟ್ಟಿಗರಿಂದ ಕೂಡ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಫ್ಯಾನ್ ಪೇಜ್ಗಳಿಗೆ ಕಡಿವಾಣ ಹಾಕುವಂತೆ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸಿಸಿಬಿ ಡಿಸಿಪಿ ಶ್ರೀನಿವಾಸ್ ಗೌಡಗೆ ಹಲವರಿಂದ ಈಗಾಗಲೇ ದೂರುಗಳು ಕೂಡ ಸಲ್ಲಿಕೆಯಾಗಿರುವಂಥದ್ದು. ಈ ಬೆನ್ನಲ್ಲೇ ಇದೀಗ ಖಾಕಿ ಹದ್ದಿನ ಕಣ್ಣನ್ನ ಇಟ್ಟಿದೆ. ಫ್ಯಾನ್ ಪೇಜ್ ತೆರೆದು ಬಿಲ್ಡಪ್ ಕೊಡ್ತಾ ಇರುವಂತಹ ಪೇಜ್ಗಳನ್ನ ಕ್ಲೋಸ್ ಮಾಡಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಅಜಯ್, ನೇರ ಸಂಪರ್ಕದಲ್ಲಿದ್ದಾರೆ. ಏನು ಅಜಯ್, ರೌಡಿ ಶೀಟರ್ಗಳ ಫ್ಯಾನ್ ಪೇಜ್ ಮೇಲೆ ಇದೀಗ ಖಾಕಿ ಹದ್ದಿನ ಕಣ್ಣಿಟ್ಟಿರುವಂಥದ್ದು. ಇಲ್ಲಿವರೆಗೂ ಎಷ್ಟು ಫ್ಯಾನ್ ಪೇಜ್ಗಳಿದ್ದಾವೆ, ಅದೇ ರೀತಿಯಾಗಿ ಆ ಎಲ್ಲ ಖಾತೆಗಳನ್ನ ಕ್ಲೋಸ್ ಮಾಡಲಾಗಿದೆಯಾ, ಯಾವ ರೀತಿಯಾಗಿ ಒಂದು ತನಿಖೆಯನ್ನ ನಡೆಸಲಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಖಂಡಿತವಾಗ್ಲೂ ರಮ್ಯಾ, ಏನಂದರೆ ಈಗಾಗಲೇ CCB ಪೊಲೀಸರು ಸಾಕಷ್ಟು ಅಂದರೆ ಅವರಿಗೆ ಹುಡುಕಾಟ ಮಾಡಿದಂಥ ಸಂದರ್ಭದಲ್ಲಿ ಸಾವಿರಾರು ಫೇಕ್ ಪೇಜ್ಗಳು ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಸೊ ಹೀಗಾಗಿ ಅಲ್ಲಿ ಸಿಕ್ಕಂತಹ ಏನು ಈ ರೌಡಿಗಳ ಎಲಿಮೆಂಟ್ಸ್ ಇರುವಂಥ ವ್ಯಕ್ತಿಗಳಾಗಿರ್ಬೋದು, ಮತ್ತು ಏನು ಈ ಅನ್ವಾಂಟೆಡ್ ವ್ಯಕ್ತಿಗಳೇ ಆಗಿರ್ಬೋದು, ಅಂದರೆ ಅವರ ಹೆಸರಲ್ಲಿ ಅವರು ಬಾಸ್ ಅಂತ ಹೇಳಿಕೊಂಡು ಇಲ್ಲಿ ಪೇಜ್ಗಳನ್ನ ಕ್ರಿಯೇಟ್ ಮಾಡಲಾಗತ್ತೆ. ಅದಕ್ಕೆ ಸಾವಿರಾರು ಜನ ಈ ಯುವಕರು, ವಿದ್ಯಾರ್ಥಿಗಳು, ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಸ್ಕೂಲಿಗೆ ಹೋಗುವಂಥ ಹುಡುಗರು ಇವರೆಲ್ಲರೂ ಕೂಡ ಫಾಲೋವನ್ನು ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಈ ಒಂದು ವಿಚಾರ ಸಾಕಷ್ಟು ಒಂದು ರೀತಿ ಗೊಂದಲಕ್ಕೆ ಸೃಷ್ಟಿಯಾಗುತ್ತೆ. ಪೋಷಕರಿಗೂ ಕೂಡ ಆ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಸಾಕಷ್ಟು ಜನರು ದೂರನ್ನು ಕೂಡ ಕೊಟ್ಟಿರ್ತಾರೆ. ಆ ವಿಚಾರ CCB ಏನು DCP ಆಗಿರುವಂಥ ಶ್ರೀನಿವಾಸ್ ಗೌಡ ಏನಿದ್ದಾರೆ ಅವರಿಗೆ ಗಮನಕ್ಕೆ ಬರುತ್ತೆ. ಅವರು ಕೂಡ ಈಗಾಗಲೇ ಕೆಲವೊಂದು ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಇಂತಿಂಥ ಏನು ಈ ಹೆಸರುಗಳೇನು ಪ್ರಮುಖವಾದಂಥ ರೌಡಿಗಳ ಹೆಸರಲ್ಲಿ ಈಗಾಗಲೇ ಫೇಕ್ ಅಕೌಂಟ್ಗಳು ಕೂಡ ಈಗಾಗಲೇ ಕ್ರಿಯೇಟ್ ಆಗಿ ಅದು ಫ್ಯಾನ್ಸ್ ಪೇಜ್ ಬೇರೆ ಕ್ರಿಯೇಟ್ ಆಗಿರುವಂಥದ್ದು. ಸೊ ಹೀಗಾಗಿ ಅವರನ್ನ ಆ ರೀತಿಯಾಗಿ ಇರುವಂಥದ್ದನ್ನ ಸೈಬರ್ ಕ್ರೈಮ್ ಏನಿದ್ದಾರೆ ಅವರ ಮುಖಾಂತರ ಈಗಾಗಲೇ ಡಿಲೀಟ್ ಮಾಡುವಂಥ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗ್ತಾ ಇರುವಂಥದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ನಿನ್ನೆಗೆ ಈ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯ ಆಯಿತು. ಹಾಗಾಗಿ ಪರಪ್ಪನ ಅಗ್ರಹಾರ, ಮತ್ತೊಂದು ಕಡೆ ತುಮಕೂರು ಜೈಲಿನಿಂದ ಅಷ್ಟು ಜನ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಮತ್ತೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಯಿತು. ಮತ್ತೊಂದು ಕಡೆ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು, ಯಾಕೆ ಇವರನ್ನ ಆಚೆ ಬಿಡಬಾರದು, ಯಾಕೆ ಜಾಮೀನು ಸಿಗಬಾರದು ಅನ್ನುವಂತಹ ಅಂಶಗಳನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಆ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ.
ದಾಸನ ಗ್ಯಾಂಗ್ಗೆ 14 ದಿನ ಸೆರೆವಾಸ. ಆರ್ಥಿಕ ಅಪರಾಧಗಳ ಕೋರ್ಟ್ ಆದೇಶ. ರೇಣುಕಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಮುದ್ದೆ ಮುರಿತಿರೋ ಡಿ ಗ್ಯಾಂಗ್ಗೆ ಇನ್ನೂ 14 ದಿನ ಅದೇ ಜೈಲೂಟ ಫಿಕ್ಸ್ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸಿದ ಕೋರ್ಟ್ ಆರೋಪಿಗಳನ್ನ ಜುಲೈ 18ರ ತನಕ ನ್ಯಾಯಾಂಗ ಬಂಧನಕ್ಕೆ ನೀಡುವಂತೆ ಆದೇಶಿಸಿದೆ. ಇತ್ತ ಅನ್ನಪೂರ್ಣೇಶ್ವರಿ ಠಾಣಾ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ರೇಣುಕಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಈವರೆಗೆ 83.65 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದ್ದು ಹಣದ ಮೂಲ ಪತ್ತೆಗೆ ಮುಂದಾಗಿದ್ದಾರೆ. ಸದ್ಯ ಕೋರ್ಟ್ಗೆ ಎಸ್ಪಿಪಿ ರಿಮಾಂಡ್ ಕಾಪಿ ಸಲ್ಲಿಸಿದ್ದು ಅದರಲ್ಲಿ 10 ಹಲವು ಅಂಶಗಳನ್ನ ಉಲ್ಲೇಖಿಸಲಾಗಿದೆ. ರಿಮಾಂಡ್ ಕಾಪಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ 83.65 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದ್ದು ಹಣದ ಮೂಲದ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯ ಪರಿಶೀಲಿಸಿ ಕ್ರಮವನ್ನ ತೆಗೆದುಕೊಳ್ಳಬೇಕಿದೆ. ಆರೋಪಿ ರವಿಶಂಕರ್, ಕಾರ್ತಿಕ್, ನಿಖಿಲ್ ಸೇರಿ ಎಲ್ಲ ಆರೋಪಿಗಳ ಪರೇಡ್ ನಡೆಸಬೇಕಾಗಿದೆ. ಆರೋಪಿಗಳು ಬಳಸಿದ ಮೊಬೈಲ್ ಸಿಮ್ ಪರಿಶೀಲನೆ ಮಾಡಬೇಕು. ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳ ಸ್ಟೇಟ್ಮೆಂಟ್ ಪಡೆಯಬೇಕು. ಕೃತ್ಯಕ್ಕೆ ಬಳಸಿದ ವಾಹನಗಳ ಬಗ್ಗೆ ಮಾಹಿತಿಯನ್ನ ಪಡಿಬೇಕು. ಮೊಬೈಲ್ ರಿಟ್ರೀವ್ಗಾಗಿ ಹೈದರಾಬಾದ್ನಿಂದ ವರದಿ ಬರಬೇಕಿದೆ. ಇನ್ನು ಕೆಲ ಆರೋಪಿಗಳ ಮೊಬೈಲ್ ರಿಟ್ರೀವ್ ಆಗಬೇಕು. ಸಿಸಿಟಿವಿ, ಡಿವಿಆರ್ ರಿಟ್ರೀವ್ ಮಾಡಬೇಕಾಗಿದ್ದು ಎಫ್ಎಸ್ಎಲ್ನಿಂದ ವರದಿ ಬರಬೇಕಿದೆ. ಈ ಹಂತದಲ್ಲಿ ಜಾಮೀನು ನೀಡಿದ್ರೆ ಸಾಕ್ಷ್ಯನಾಶ ಸಾಧ್ಯ ಇರುತ್ತದೆ. ಪೊಲೀಸ್ ತನಿಖೆ ಮೇಲೆ ಪ್ರಭಾವ ಬೀರುವ ಅಪಾಯ ಇರುತ್ತದೆ ಅಂತ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಲಾಗಿದೆ. ಹದಿನಾಲ್ಕು ದಿನಗಳ ಹಿಂದೆ ಏನು ಈ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ರು, ಆವತ್ತಿನಿಂದ ಇವತ್ತಿನವರೆಗೆ ಯಾರ್ಯಾರ ಹೇಳಿಕೆಗಳನ್ನ ಪಡೆದುಕೊಂಡಿದ್ದಾರೆ, ಯಾವ ರೀತಿ ತನಿಖೆ ಮುಂದುವರೆದಿದೆ ಅನ್ನೋದು ಇವತ್ತಿನ ರಿಮಾಂಡ್ ಅರ್ಜಿಯಲ್ಲಿ ಅದನ್ನ ತೋರಿಸಿದಾಗ ಕಾಣ್ತಿದೆ ನಮಗೆ. ಅದನ್ನು ನಾವು ಪರಿಶೀಲಿಸಿ ಮುಂದಿನ ಮಾಹಿತಿ ನಾವು ನೀಡಬಹುದು, ಹೆಚ್ಚಿನ ಮಾಹಿತಿ. ಸದ್ಯಕ್ಕೆ ಡಿ ಗ್ಯಾಂಗ್ಗೆ ಇನ್ನೂ 14 ದಿನ ಜೈಲೂಟ ಫಿಕ್ಸ್ ಆಗಿದೆ. ಇಡೀ ಪ್ರಕರಣ ಮುಂದೆ ಇನ್ನು ಯಾವ ತೀರ್ವನ್ನ ಪಡೆದುಕೊಳ್ಳುತ್ತೋ ಅನ್ನೋದು